ಪೂರ್ಣಿಮಾ ಎಂಟರ್ಪ್ರೈಸಸ್ ರವರ ಪುನೀತ್ ರಾಜ್ಕುಮಾರ್ ಅಭಿನಯದ ಅಪ್ಪು ಚಿತ್ರದ ಶತದಿನೋತ್ಸವ ಸಮಾರಂಭ ಒಂದು ಅವಿಸ್ಮರಣೀಯ ಅನುಭವ. ಸ್ಟೈಲ್ ಕಿಂಗ್ ಸೂಪರ್ ಸ್ಟಾರ್ ರಜನಿಕಾಂತ್, ಪದ್ಮಭೂಷಣ ಶ್ರೀಮತಿ ಬಿ ಸರೋಜದೇವಿಯವರ ಆಗಮನ ಸಮಾರಂಭಕ್ಕೆ ಕಳೆ ಕಟ್ಟಿತ್ತು. ಕನ್ನಡಾಭಿಮಾನದ ಪ್ರತೀಕ ನಿಮ್ಮ ನೆಚ್ಚಿನ ಅಣ್ಣಾವರ ಆಗಮನ ಅಲ್ಲಿರುವ ಜನರನ್ನು ರೋಮಾಂಚನಗೊಳಿಸಿತು. ಜೊತೆಯಲ್ಲಿಯೇ ಶ್ರೀಮತಿ ಪಾರ್ವತಮ್ಮ ರಾಜ್ಕುಮಾರ್, ಅಣ್ಣ ಅವರ ಕಿರಿಯ ಸೋದರ ಶ್ರೀ ವರದಣ್ಣ, ಅವರ ಆತ್ಮೀಯ ಗೆಳೆಯ ಕಿಪ್ಟೂರು ರಾಮಸ್ವಾಮಿ ಅಪ್ಪುನನ್ನು ಹರಸಲು ಬಂದಿದ್ದರು. ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತ ಅಂದಿನ ಬಾಲನಟ ಅಪ್ಪು ಇಂದು ಸಮಸ್ತ ಕನ್ನಡ ಚಿತ್ರರಸಿಕರ ಪಾಲಿನ ಅದ್ಭುತ ನಾಯಕ ನಟ. ಅಪ್ಪು ಚಿತ್ರದ ಹಿನ್ನೆಲೆ ಗಾಯನಕ್ಕಾಗಿ ಗಾನಗಂಧರ್ವ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಅಭಿವಂದನೆ. ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರೇ ಈ ಚಿತ್ರಕ್ಕೆ ಅಪ್ಪು ಎಂದು ಹೆಸರಿಟ್ಟಿದ್ದು. ಅದಕ್ಕಾಗಿ ತಂದೆಯಿಂದ ಆಶೀರ್ವಾದ, ಪ್ರೀತಿಯ ಆಲಿಂಗನ. ಅಪ್ಪುವನ್ನು ಕೊಂಡಾಡಿದ ಸೂಪರ್ ಸ್ಟಾರ್ ಶ್ರೀ ರಜನಿಕಾಂತ್. ಅಪ್ಪು ಚಿತ್ರ ಶತಮಾನೋತ್ಸವ ಇದು ಒಂದು ಸಿಂಹದ ಮರಿ. ಇದು ಈಗ ತಾನೇ ಎದ್ದಿದೆ, ಗರ್ಜನೆ ಮಾಡುತ್ತಾ ಇದೆ. ಇನ್ನು ಏನೇನು ಮಾಡುತ್ತೋ ಅದನ್ನು ನೋಡಬೇಕು ಅಂತ ಡೆಫಿನೆಟ್ ಆಗಿ ನನಗೆ ಅನ್ನಿಸ್ತು. ಆಮೇಲೆ ಆ ಫೈಟಿಂಗ್ ಅವ್ನು ಹಿಡ್ಕೊಂಡು ನಿನಗೆ ಒಬ್ಬ ತಂದೆಗೆ ಹುಟ್ಟಿದ್ರೆ ಬಿಡಬೇಡ 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 ಸೂಪರ್. ಕಲಾ ಶಾರದೆಯ ಸಂಪೂರ್ಣ ಕೃಪಾಶೀರ್ವಾದವನ್ನ ಪಡೆದುಕೊಂಡಿರುವ ಸೂಪರ್ ಸ್ಟಾರ್ ರಜನಿಕಾಂತ್ ಅವರಿಗೆ ಕನ್ನಡಾಂಬೆಯ ಹೆಮ್ಮೆಯ ವರಪುತ್ರ ವರನಟ ಡಾಕ್ಟರ್ ರಾಜ್ಕುಮಾರ್ ಅವರಿಂದ ಆತ್ಮೀಯ ಅಭಿನಂದನೆ. ನಾಯಕ ನಟ ರಮೇಶ್ ಅವರ ಆಹ್ವಾನದ ಮೇರೆಗೆ ವೇದಿಕೆಗೆ ಬಂದ ಪುನೀತ್ ರಾಜ್ಕುಮಾರ್ ಅವರಿಗೆ ಸಿನಿಮಾ ಪ್ರಪಂಚದ ಎಳೆಯನ್ನು ಚೆನ್ನಾಗಿ ಬಲ್ಲ ಪುನೀತರ ಮೊದಲ ಪೂರ್ಣ ಪ್ರಮಾಣದ ಚಿತ್ರ ಅಪ್ಪು. ಈ ಚಿತ್ರ ಶತದಿನೋತ್ಸವ ಆಚರಿಸುತ್ತಿರುವುದು ಅವರ ಮುಂದಿನ ಉಜ್ವಲ ಭವಿಷ್ಯವನ್ನು ಸಾರಿ ಹೇಳುತ್ತಿದೆ. ಅಪ್ಪಾಜಿ ಅವರಂತೆಯೇ ಅಪ್ಪು ಕೂಡ ಕನ್ನಡ ಚಿತ್ರರಂಗದ ಅಭಿಜಾತ ಕಲಾವಿದನಾಗಲಿ ಎನ್ನುವುದು ಪಂಚಕೋಟಿ ಕನ್ನಡಿಗರ ಆಶಯ. ಪ್ರತಿಯೊಬ್ಬ ಯಶಸ್ವಿ ಪುರುಷನ ಹಿಂದೆ ಒಬ್ಬ ಮಹಿಳೆ ಇರ್ತಾಳೆ ಅನ್ನೋ ಗಾದೆ ಮಾತಿಗೆ ಸಾಕ್ಷಿ ಇಲ್ಲಿದೆ. ಸಾಕ್ಷಾತ್ ಶಿವಪಾರ್ವತಿಯರೇ ಧರೆಗಿಳಿದಂತೆ. ತಮ್ಮನ ಯಶಸ್ಸನ್ನು ಕಂಡ ಅಣ್ಣಂದಿರ ಸಂತಸಕ್ಕೆ ಪಾರವೇ ಇರಲಿಲ್ಲ. ಇದನ್ನು ಇಷ್ಟು ಅದ್ದೂರಿಯಾಗಿ ನಡೆಸಿದ್ದಕ್ಕೆ ನನಗೆ ಬಹಳ ಆನಂದ ಆಗ್ತದೆ. ಎಲ್ರಿಗೂ ನಮಸ್ಕಾರ, ಎಲ್ರಿಗೂ ನಮಸ್ಕಾರ. ಜೈ ಕರ್ನಾಟಕ ಮಾತೆ. ಬದುಕಿದೆನು ಭಾವಯನಗೆ ಹಿಂಗಿತು, ಪದುಮನಾಭನ ಪಾದದೊಲುಮೆ ಎನಗಾಯಿತು. ಬದುಕಿದೆನು ಭವಯನಗೆ ಹಿಂಗಿತು.